ಆತ್ಮೀಯರೇ ನಮಸ್ಕಾರ. ಇವತ್ತು ಏನಿದೆ ಸುಳ್ಯ IB ಕಚೇರಿಗೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟಾರ್ ಅವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ IBಯಲ್ಲಿ ನಡೀತಾ ಇದ್ದು ಇಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಏನವರ ಸಮಸ್ಯೆಗಳಿದೆ ಆ ಮನವಿಗಳನ್ನು ಸ್ವೀಕಾರ ಮಾಡುವಂತಹ ಒಂದು ಸಭೆಯನ್ನು ಇವತ್ತು ಈ ದಿನ ಈ IB ಕಚೇರಿಯಲ್ಲಿ ಆಯೋಜಿಸಲಾಗಿದೆ. ನೋಡಿ ಯಾವ ರೀತಿ ಸಂಸದರಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಅದೇ ರೀತಿ ಯಾವ ರೀತಿಯ ಸ್ಪಂದನೆಗಳು ನಡೀತದೆ ಎಂಬುದನ್ನು ನಾವು ನೋಡಿಕೊಂಡು ಬರೋಣ. ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿದ್ದೀರಿ, ಏನಿದೆ ಸರ್ ಹೆಚ್ಚಾಗಿ ಯಾವ ವಿಷಯ ಸಮಸ್ಯೆಗಳ ಬಗ್ಗೆ ಬಂದಿರುತ್ತೆ? ಇವತ್ತು ಸಾರ್ವಜನಿಕರನ್ನು ಭೇಟಿಯಾಗಿ ಅವರ ಕುಂದುಕೊರತೆಗಳನ್ನು ಪರಿಶೀಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವುದೇ ರೀತಿಯ ಅನುದಾನಗಳು ಬರ್ತಾ ಇಲ್ಲ. ಜನರ ಸಮಸ್ಯೆಗಳಿಗೆ ಮೂಲಭೂತ ಸೌಕರ್ಯವನ್ನು ಸೃಷ್ಟಿಸೋದು ಮತ್ತು ಇದ್ದಿರುವಂಥ ಮೂಲಭೂತ ಸೌಕರ್ಯವನ್ನು ಮೇಂಟೈನ್ ಮಾಡಲಿಕ್ಕೂ ಯಾವುದೇ ಅನುದಾನಗಳು ಬರ್ತಾ ಇಲ್ಲ. ಹಾಗಾಗಿ ಒಂದು ಅರ್ಥದಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕುಂಠಿತ ಆಗಿದೆ. ಈ ಸರ್ಕಾರ ಬಂದ ನಂತರ ಕಳೆದ ಒಂದೂವರೆ ವರ್ಷದಲ್ಲಿ ಯಾವುದೇ ₹1 ಅನುದಾನ ಯಾವುದಕ್ಕೂ ಬಂದಿಲ್ಲ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕುಸಿದಿದೆ, ನಮ್ಮ ಜಿಲ್ಲೆಯಲ್ಲೂ ಕುಸಿದಿದೆ. ಇತ್ತೀಚಿನ ದರೋಡೆ ಘಟನೆಯನ್ನು ತಾವು ನೋಡಿರ್ಬೋದು. ಬೆಂಗಳೂರಿನಲ್ಲಿ ವಿಧಾನಸೌಧಕ್ಕಿಂತ ಒಂದು 6-7 ಕಿಲೋಮೀಟರ್ ದೂರ ಚಾಮರಾಜಪೇಟೆಯಲ್ಲಿ ದನದ ಕೆಚ್ಚಲನ್ನು ಕಡಿಯುವಂಥ ಒಂದು ಪ್ರಯತ್ನ ಕೂಡ ನಡೀತದೆ. ಅದಕ್ಕಿಂತ ಹೆಚ್ಚಿನದು ದುರದೃಷ್ಟಕರ ಏನಂದರೆ ಈ ರೀತಿಯ ಘಟನೆಗಳು ನಡೆಯುವಂಥ ಸಂದರ್ಭದಲ್ಲಿ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಒಂದು ಚಕಾರ ಎತ್ತೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸೋಕಾಲ್ಡ್ ಕಾಂಗ್ರೆಸ್ ಲೀಡರ್ಗಳು ಯಾರಿದ್ದಾರೆ, ಏನು ಇವತ್ತು ಲೆಟರ್ಗಳನ್ನು ಕೊಟ್ಟು ಟ್ರಾನ್ಸ್ಫರ್ಗಳ ದಂಧೆಯಲ್ಲಿ ತೊಡಗಿಕೊಂಡಿರುವಂಥ ಕಾಂಗ್ರೆಸ್ನ ಸೋತ ನಾಯಕರುಗಳು ಯಾರಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಯಾವುದನ್ನು ಒಂದು ಚಕಾರ ಎತ್ತಾ ಇಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಸಂಪೂರ್ಣ ನಿಷ್ಕ್ರಿಯವಾಗಿರುವಂಥ ಒಂದು ಸರ್ಕಾರ ರಾಜ್ಯದಲ್ಲಿ ನಡೀತಾ ಇದೆ. ಈ ನಿಷ್ಕ್ರಿಯ ಸರ್ಕಾರ ಯಾವುದೇ ಅನುದಾನಗಳನ್ನು ಕೊಡ್ತಾ ಇಲ್ಲ. ಜನರಿಗೆ ಒಂದು ಭಯದ ವಾತಾವರಣದಲ್ಲಿ ಬದುಕುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಇದರ ವಿರುದ್ಧ ಒಂದು ತೀವ್ರವಾದ ಹೋರಾಟವನ್ನು ಮಾಡ್ತೇವೆ ಮತ್ತು ಜನರಿಗೆ ನ್ಯಾಯ ಸಿಗುವಂತೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಸರ್, ಸುಳ್ಯದಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವಂಥದ್ದು ಅಂಬೇಡ್ಕರ್ ಭವನ ಆಗಿರ್ಬೋದು ಅಥವಾ ತಾಲೂಕು ಕ್ರೀಡಾಂಗಣ ಆಗಿರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳು ಇಂದಿಗೂ ಕೂಡ ಜ್ವಲಂತವಾಗಿ ನಿಂತಿದೆ. ಇದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಯಾವಾಗ ಇದಕ್ಕೆ ಪರಿಹಾರ? ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಾಗಿ ಖೇಲೋ ಇಂಡಿಯಾದಲ್ಲಿ ಈ ಕಾರ್ಯಕ್ರಮವನ್ನು ಜೋಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದಕ್ಕೂ ಕೂಡ ನಾವು ಸ್ಟೇಟಿಗೆ ಕಳಿಸಿ ಸ್ಟೇಟ್ನವ್ರ ಪ್ರಪೋಸಲ್ ಇದು ಮಾಡಿ ಕಳಿಸ್ಬೇಕು. ಬಟ್ ನಾನೇ ಇನಿಷಿಯೇಟಿವ್ ತಗೊಂಡು ಖೇಲೋ ಇಂಡಿಯಾದ ಪ್ರಪೋಸಲ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬಟ್ ಉಳಿದ ವಿಚಾರಕ್ಕೆ ನಾನು ಆಗಲೇ ಹೇಳಿದಾಗ ₹1 ಅನುದಾನ ಕೊಡೋದಿದ್ದರೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದು ಹೇಗೆ, ರಸ್ತೆ ಮಾಡೋದು ಹೇಗೆ, ತಡೆಗೋಡೆ ಮಾಡೋದು ಹೇಗೆ, ಬಿದ್ದ ಮನೆಗಳಿಗೆ ಮಳೆ ಹಾನಿ ಕೊಡೋದು ಹೇಗೆ? ಆ ರೀತಿಯ ಪರಿಸ್ಥಿತಿ ಯಡಿಯೂರಪ್ಪರ ಸರ್ಕಾರ ಇರುವಾಗ ಮಳೆ ಬಿದ್ದರೆ 5 ಲಕ್ಷ ಇಮಿಡಿಯೇಟ್ ಬರ್ತಾಯಿತ್ತು. ಇವತ್ತು 1.5 ಲಕ್ಷ ಕೊಡ್ತಾ ಇಲ್ಲ, ₹1 ಅನುದಾನ ಕೊಡ್ತಾ ಇಲ್ಲ. ನಗರ ಪಂಚಾಯತ್ ಅಧ್ಯಕ್ಷರು ಬಂದು ನಮಗೆ ಮನವಿ ಕೊಡ್ತಾರೆ, ಪಂಚಾಯತ್ ಅಧ್ಯಕ್ಷರು ಬಂದು ನಮ್ಮ ಮನೆಗೆ ಕೊಡ್ತಾರೆ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಳೆ ದಂಗೆ ಎಗೆಯುವ ಪರಿಸ್ಥಿತಿ ಕರ್ನಾಟಕದ ನಿರ್ಮಾಣ ಆಗ್ತಾಯಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೆಯದು. ಬೇರೆ ಯಾರು ಗ್ಯಾರಂಟಿ ಯಾರು ಅನುಷ್ಠಾನ ಮಾಡಿದ್ದಾರೆ ಅವ್ರ ತಲೆಗೆ ಕಟ್ಟಿ ಹೋಗೋದು ಒಳ್ಳೆಯದು. ಇಲ್ಲಾಂದರೆ ಅನುದಾನ ಆದರೂ ಕೊಡಲಿ. 40 ಮೇಲೆ ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಲ್ಯಾಂಡ್ ಅಲೋಕೇಶನಿಗೆ. ಅದು ಉಪ್ಪಿನ ಅಂಗಡಿ ಹತ್ರ ಒಂದು ಜಾಗ ಕೊಟ್ಟಿದ್ದೇವೆ. ಅದು DC ನಾವು ಕಳಿಸಿದ್ದೇವೆ, ಆಲ್ರೆಡಿ ಅಪ್ಲಿಕೇಶನ್ ಕಳಿಸಿ ಆಯಿತು. ಈಗ ಇವರ ಹತ್ರ ಒಂದು ರೆಕಮೆಂಡೇಷನ್ ಒಂದು ವ್ಯೂಸ್ ಇವರು ಕೊಟ್ಟರೆ ಹಾಗೆ ಒಂದು ಸ್ವಲ್ಪ ಪ್ರೋಸೆಸ್ಸಲ್ಲಿ ಒಳ್ಳೆಯದಾಗ್ತದೆ ನಾವು ಕಂಡು ಬಂದದಿಲ್ಲ. ಸರ್, ಅದೇ ಒಂದು ಅಂದರೆ ನಿವೇಶನಕ್ಕೋಸ್ಕರ ಒಂದು ಜಾಗ ಮಂಜೂರು ಮಾಡಬೇಕು. ನಾವು BSF-ಅಲ್ಲಿ ಬೋರ್ಡ್ ಎಲ್ಲರೂ BSF-ಅಲ್ಲಿ ಸರ್ವಿಸ್ ಮಾಡಿ ಬಂದವರು. ನಮಗೆ ಅದರಿಂದ ಸ್ವಲ್ಪ ಏನೋ ಜಾಗ ಅಲಾಟ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಈಗ ಇದಕ್ಕಿಂತ ಮೊದಲು ಕೊಟ್ಟಿದ್ದೀರಾ ಸರ್? ಅಲ್ಲ, ಇದು ಫಸ್ಟ್ ಎಲ್ಲ ಕೂಡಿ ನಮ್ಮದು ನೀವೆಲ್ಲರೂ ಸೇರಿ ಒಂದು ಕೊಟ್ಟಿದ್ದೇವೆ, ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಅದೀಗ ಪ್ರೋಸೆಸ್ DC-ಗೆ ಕಳಿಸಿದ್ದೇವೆ. ರೆಡಿಯಲ್ಲಿ ಇವರನ್ನು ಒಂದು ಮೀಟ್ ಆದ್ದು MP ಅವರನ್ನು. ಏನು ಹೇಳಿದ್ರು ಸರ್? ಈಗ ನಾನು ಕಳಿಸ್ತೇನೆ, ಈಗ ಅಲಾಟ್ಮೆಂಟ್ ಏನು ಇಲ್ಲ, ಯಾರಿಗೂ ಮಾಡ್ತಾ ಇಲ್ಲ ಅಂತ. ನಾವು ಹೇಳಿದ್ರು ಅಲಂಕಾರಲ್ಲಿ ಎಲ್ಲ ಮಾಡಿದ್ದಾರೆ ಅಂತೇಳಿ ನಮ್ಮವರು ಫ್ರೆಂಡ್ಸ್ ಹೇಳಿದರು. ಅಲಂಕಾರಲ್ಲಿ ಮಾಡಿದ್ದಾರೆ, 10 ಸೆನ್ಸ್ 20 ಸೆನ್ಸ್ ಎಲ್ಲ ಮಾಡಿದ್ದಾರೆ ಅಲಂಕಾರದಲ್ಲಿ. ಹಾಗೆ ಮಾಡಿದ ಅದಕ್ಕೆ ನಾವು ಕಾಪಿ ತಗೊಳ್ತೇವೆ. RTಯಲ್ಲಿ ಕೊಟ್ಟರೆ ಸಿಗ್ತದೆ ಅಂತ ನಾವು ನೋಡ್ತೇವೆ. ಮತ್ತು ಅಲ್ಲಿಗೆ ಅದಕ್ಕೆ ಅಗತ್ಯ ಇಲ್ಲ, ನಾವು DC-ನ ಅಪ್ರೋಚ್ ಮಾಡ್ತೇವೆ. ಅವರು ಹೇಗೆ ಫೇವರೇಬಲ್ ಆಗಿ ಮಾಡ್ಬೋದು ಅಂತ ನಮ್ಮ ಆಸೆ. ಖಂಡಿತ ದೇಶಕ್ಕಾಗಿ ದುಡಿದವರು ತುಂಬ ಸಿಗಲಿ. ನೋಟಿಫಿಕೇಶನನ್ನು ಕಳಿಸಿದ್ದಾರೆ ಕೃಷ್ಣ ಬೈರೇಗೌಡರು. ಮಾಜಿ ಸೈನಿಕರಿಗೆ ಕೊಡಬೇಕು ಅಂತೇಳಿ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಬೇಕು, ಅವ್ರಿಗೆ ಕೊಡಬೇಕು ಕೃಷಿ ಭೂಮಿಯನ್ನು. ಯಾಕೆಂದರೆ ಅವರಿಗೆ ನಿವೇಶನ ಪ್ಲಸ್ ಈ ನಿವೇಶನ ಇಲ್ಲದವರಿಗೆ ನಿವೇಶನ ಕಟ್ಟಿಕೊಡ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಮುತಾಬಿಕ ನಾವು ಇದನ್ನು ಇಲ್ಲಿ ಬಂದು ಪ್ರೊಸೆಸ್ ಮಾಡಿದ್ದೇವೆ. ನಾವು ಇವರ ಹತ್ರ ಮನವಿ ಮಾಡಿದ್ದೇವೆ, ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ.
ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ದಿನ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟಾರ್ ಅವರು ಸುಳ್ಯ ಒಂದು IB ಕಚೇರಿಗೆ ಬಂದಿರುವಂಥದ್ದು. ಅದೇ ರೀತಿ ಸಾರ್ವಜನಿಕರಿಂದ ನಾನಾ ರೀತಿಯ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಸ್ಥಳದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರನ್ನು ದೂರವಾಣಿ ಮೂಲಕ ಮಾತನಾಡುವ ಮೂಲಕ ಏನು ಸಮಸ್ಯೆಗಳಿಗೆ ಪರಿಹಾರ ಮಾಡಬಹುದು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಕೂಡ ಮನವಿ ನೀಡಿದಂತಹ ಏನು ಜನರಿದ್ದಾರೆ ಅವರ ಮುಂದೆನೇ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಸಂಸದರ ಸುಳ್ಯ ಭೇಟಿ. ಕ್ಯಾಮರಾಮನ್ ಅನಿಲ್ ಸಂಪಾ ಜೊತೆ ಅಸೈನಾರ್ ಜಯನಗರ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.